ನನಗೆ ಯುವ ನಿಧಿ ಬಗ್ಗೆನೂ ಬಹಳ ಡೌಟ್ಗಳಿದಾವೆ. ಆ ಯುವ ನಿಧಿ ಬಗ್ಗೆ ನಮ್ಮ ಪವರ್ ಟಿವಿ ವರ್ಕ್ ಮಾಡ್ತಾ ಇದೆ. ನಮ್ಮ ಪವರ್ SIT ಇದೆಯಲ್ಲ, ವಿ ಆರ್ ಅದನ್ನ ಹುಡುಕ್ತಾ ಇದೀವಿ. ಯುವ ನಿಧಿ ಏನಾಗ್ತಿದೆ, ಎಷ್ಟು ಜನ ಕೊಟ್ಟಿದ್ದಾರೆ, ಅದರಲ್ಲಿ ಏನೇನು ಗೋಲ್ಮಾಲು, ಇದೆಲ್ಲದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದೀವಿ. ಆಸ್ ಆಫ್ ನಾವು ಗೃಹಲಕ್ಷ್ಮಿ ಯೋಜನೆಗೆ ಬಂದ್ಬೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಜೊತೆಗೆ ಕಾಂಗ್ರೆಸ್ನ ಶಾಸಕರು ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ನಮಸ್ತೆ. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಬಿಜೆಪಿ ಶಾಸಕರು. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಹತ್ರ ಮಾತನಾಡಿ ತದನಂತರ ಕಾಂಗ್ರೆಸ್ ಶಾಸಕರ ಒಪಿನಿಯನ್ ಅನ್ನ ತೆಗೆದುಕೊಳ್ತೀನಿ. ಸರ್, ಹಲವಾರು ಡಿಬೇಟ್ಗಳು ನಡೆಸಿದೀವಿ. ಸರ್ಕಾರದ ಲೋಪದೋಷಗಳ ಬಗ್ಗೆ ಸಾಕಷ್ಟು ಮಾತನಾಡಿದೀವಿ. ಕುರ್ಚಿ ಕಾದಾಟದ ಬಗ್ಗೆ ಏನಿಲ್ಲ ಅಂದ್ರೂ ಒಂದು 50 ಸಂಚಿಕೆಯಲ್ಲಿ ಮಾತಾಡಿರ್ಬೋದು ನಾವು. ಆದ್ರೆ ಈ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಇಲ್ಲ, ಅದರಲ್ಲಿ 2 ತಿಂಗಳ ಹಣ ಏನಾಯ್ತು ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಹಲವಾರು ಪ್ರಶ್ನೆ ಮೂಡ್ತವೆ ಸರ್. ಆಲ್ಮೋಸ್ಟ್ ಇಲ್ಲಿವರೆಗೂ 9 ತಿಂಗಳಾಯ್ತು. 9 ತಿಂಗಳವರೆಗೂ ಸಚಿವರಿಗೆ ಆ 2 ತಿಂಗಳ ಹಣ ಜಮೆ ಆಗಿಲ್ಲ DBT ಮುಖಾಂತರ ಅನ್ನೋದು ಗೊತ್ತಾಗ್ಲಿಲ್ವಾ? ಆ 2 ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ತಿಂಗಳದ್ದು ಹೆಂಗೆ ಜಮೆ ಮಾಡಿದ್ರು? 5,000 ಕೋಟಿ ಹಣ ಎಲ್ಲಿಗೆ ಹೋಯ್ತು ಹಾಗಾದ್ರೆ ಆ 2 ತಿಂಗಳದ್ದು? ಅದನ್ನ ಯಾವ್ದಾದ್ರು ಬೇರೆದಕ್ಕೆ ಬಳಸ್ಕೊಂಡ್ರ? ಇಲ್ಲಿವರೆಗೂ ಅದ್ರ ಬಗ್ಗೆ ಯಾಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಲಿಲ್ಲ? ಇನ್ ಕೇಸ್ ಏನಾದ್ರೂ ಅದನ್ನ ಮುಚ್ಚಾಕಕ್ಕೆ ಟ್ರೈ ಮಾಡಿದ್ರ? ಇಷ್ಟು ಪ್ರಶ್ನೆ, ಇನ್ನೂ ಹೆಚ್ಚಿನ ಪ್ರಶ್ನೆ ಇದಾವೆ ಸರ್. ಮೊದಲಿಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ. ಏನಾಗಿದೆ, ಈ ಒಂದು ಮೊದಲು ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಕೊನೆಗೆ ಈ ವಿಚಾರಕ್ಕೆ ಬರೋಣ. ನಾವು ಗ್ಯಾರಂಟಿ ಯೋಜನೆಗಳನ್ನು ತರಾತುರಿಯಲ್ಲಿ ಕೇವಲ ಚುನಾವಣೆಯಲ್ಲಿ ಮತ ಗಿಟ್ಟಿಸಿಕೊಳ್ಳುವ ಒಂದೇ ಒಂದು ಗುರಿಯಿಂದ ಆ ಒಂದು ಭರವಸೆನ ಕೊಟ್ಟು ಅನುಷ್ಠಾನ ಮಾಡಿ, ಅರೆಬರೆ ಅನುಷ್ಠಾನ ಮಾಡಿ ಅದನ್ನು ತಲುಪಿಸೋದಕ್ಕೆ ವಿಫಲವಾದ ಇದು ಪರಿಣಾಮ. ಯಾಕೆ ಅಂದರೆ, ಯಾಕೆ ವಿಫಲ ಅಂತ ಹೇಳ್ತೀನಿ ಅಂದರೆ, ನಾನು ಸಿದ್ದರಾಮಯ್ಯನವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ, ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ನಾವು ನಮ್ಮ ಬಜೆಟಲ್ಲಿನೇ ಹಣ ಹೊಂದಿಸ್ತೇವೆ, ರಾಜ್ಯದ ಜನರಿಗೆ ಯಾವುದು ಹೆಚ್ಚುವರಿ ಹೊರೆ ಹಾಕೋದಿಲ್ಲ, ಹೆಚ್ಚುವರಿ ತೆರಿಗೆ ಹಾಕೋದಿಲ್ಲ ಅಂತ ಹೇಳ್ತಾನೆ ಬಂದರು. ಮತ್ತು ಆವಾಗ ನಾವು ಬೆಂಬಲ ಕೂಡ ಕೊಟ್ವಿ. ಅನೇಕ ಮಾಧ್ಯಮಗಳು, ನಾನು ಕೂಡ ಐ ಸೆಡ್ ಇಟ್ಸ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್, ಇಟ್ ಶುಡ್ ಹ್ಯಾಪನ್, ಬಡವರಿಗೆ ಸಹಾಯ ಆಗಲಿ ಅಂತ. ಆದರೆ ಚಿಂತೆ ಏನಿತ್ತು, ವಾಟ್ ವಾಸ್ ದ ಕನ್ಸರ್ನ್ ವಾಸ್ ಬಜೆಟ್ರಿ ಅಡ್ಜಸ್ಟ್ಮೆಂಟ್ಸ್. ಈ ಬಜೆಟ್ರಿ ನಾನು ಬರ್ಡನ್ ಮಾಡ್ದೇನೆ ಆಯವ್ಯಯ ಲೆಕ್ಕಕ್ಕೆ ಹೆಚ್ಚುವರಿ ಹೊರೆ ಹಾಕಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಸ್ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಅವಾಗ. ಆದರೆ ಏನಾಯಿತು, ಎಲ್ಲ ತೆರಿಗೆಗಳು ಜಾಸ್ತಿ ಆಯಿತು. ಹಾಲು, ನೀರು, ಪೆಟ್ರೋಲ್, ಎಲ್ಲ ಸಸ್ಯಗಳು, ಪ್ರಾಪರ್ಟಿ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಪ್ರತಿಯೊಂದು ಜಾಸ್ತಿ ಆಯಿತು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಬೇಕು, ಅಭಿವೃದ್ಧಿಗೆ ಹಣ ಕೇಳಬೇಡಿ ಅಂತ ಸಿದ್ದರಾಮಯ್ಯನವರ ಶಾಸಕರ ತಮ್ಮ ಶಾಸಕಾಂಗ ಸಭೆಯಲ್ಲಿ ಹೇಳುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಎಲ್ಲಿಗೆ ಬಂತು, ಈಗ ಇಷ್ಟೆಲ್ಲ ಮಾಡಿನೂ ಕೂಡ ನೀವು ಹಣ ಕೊಡೋಕ್ಕೆ ಆಗೋದಿಲ್ಲ ಅಂತ ಪ್ರೂವ್ ಆಯ್ತು ಇವತ್ತು. ಇದು 2 ತಿಂಗಳು, ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲರೂ ಗೊತ್ತಲ್ಲ. ಫೆಬ್ರವರಿ, ಮಾರ್ಚ್ ಒಮ್ಮೆಲೆ ಏಪ್ರಿಲ್ ಬರೋದಿಲ್ಲ. ಹೌದು, ಒಮ್ಮೆಲೆ ಏಪ್ರಿಲ್ ಬರೋದಿಲ್ಲ. ಇದನ್ನ ಆ ರೀತಿಯ ಔಟ್ ಆಫ್ ಟರ್ನ್ ಯಾರು ಟ್ರಾನ್ಸ್ಫರ್ ಮಾಡಿದ್ರು ಅಧಿಕಾರಿಗಳು, ಔಟ್ ಆಫ್ ಟರ್ಮ್ ಯಾಕೆ ಮಾಡಿದ್ರು, ಯಾರು ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು? ದೇ ಥಾಟ್ ಪೀಪಲ್ ಫರ್ಗೆಟ್. ಜನಕ್ಕೆ, ಬಡ ಜನಕ್ಕೆ ಒಂದು 2,000 ಕೊಟ್ಟು ಹಿಂದಿನ ತಿಂಗಳು ಮರೆತು ಬಿಡ್ತಾನೆ. ಅಥವಾ ಬಡ ಜನರ ಕೂಗು ವಿಧಾನಸೌಧದ ಮೆಟ್ಟಿಲುಗಳಿಗೆ ಕೇಳಿಸಲ್ಲ ಅಂತನಾ? ಅಹಿಂದ ನಾಯಕರಿಗೆ ಕೇಳ್ತಾ ಇಲ್ವಾ? ಬಡವರ ಬಂದು ಅಹಿಂದ ನಾಯಕರಿಗೆ ಕೇಳ್ತಾ ಇಲ್ವಾ? ಯಾರ ಹಣಕಾಸು ಇಲಾಖೆ ಯಾರ ಹತ್ರ ಇದೆ? ಹಣಕಾಸು ಇಲಾಖೆ ಯಾರ ಹತ್ರ ಇದೆ? ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಅದನ್ನು ಪ್ರಶ್ನೆ ಮಾಡೋಣ. ಅವ್ರಿಗೆ ಗೊತ್ತಿರಲೇಬೇಕಿದು. ಅದು ಹೆಂಗೆ ಗೊತ್ತಾಗೋದಿಲ್ಲ? 2 ತಿಂಗಳು ನೀವು ಮಿಸ್ ಮಾಡಿದ್ರೆ ಅದು ಹೆಂಗೆ ಗೊತ್ತಾಗೋದಿಲ್ಲ? ಅದು ಹೇಗೆ ನೀವು ತಪ್ಪು ಮಾಹಿತಿ ಕೊಟ್ಟು ಸದನಕ್ಕೆ ತಪ್ಪು ಮಾಹಿತಿ ಕೊಡೋದು ಸದನಕ್ಕೆ ಅಗೌರವ ಮಾತ್ರ ಅಲ್ಲ, ಇಟ್ ಈಸ್ ಅ ಲೆಜಿಸ್ಲೇಟಿವ್ ಕ್ರೈಮ್. ಇಟ್ ಈಸ್ ಅ ಲೆಜಿಸ್ಲೇಟಿವ್ ಕ್ರೈಮ್. ಅದನ್ನ ನೀವು ತಿಪ್ಪೆ ಸಾರಿಸ್ತಾರೆ DK ಶಿವಕುಮಾರ್ ಬಂದು. ಹಾಗೆ ನೀವು ಬಿಜೆಪಿ ಮಾಡಿದ್ದಾರೆ. ಬಿಜೆಪಿ ಅನೇಕ ತಪ್ಪುಗಳನ್ನ ಮಾತಾಡಿದ್ವಿ, ಅದನ್ನ ಚರ್ಚೆ ಮಾಡೋಣ. ಬಟ್ ವಾಟ್ ಅಬೌಟ್ ಯು? ನೀವು 2 ತಿಂಗಳು ಟರ್ನ್ ಮಾಡಿದ ಆ ಕಾಲ ಏನಾಯ್ತು? ಬಿಹಾರ ಚುನಾವಣೆ ಇತ್ತು, ಅದಕ್ಕೆ ಅಡ್ಜಸ್ಟ್ ಮಾಡಿದ್ರ? ಬಿಹಾರ ಚುನಾವಣೆ ಇತ್ತು ಅವಾಗ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಾದ್ರು? ನಾಗೇಂದ್ರ ತೆಲಂಗಾಣ ಚುನಾವಣೆ ಅದನ್ನ ಮಾಡಿದ್ರಿ, ಇದು ಬಿಹಾರ ಚುನಾವಣೆ ಬಜೆಟ್. ವಾಟ್ ಹ್ಯಾಸ್ ಹ್ಯಾಪನ್? ಐ ಆಮ್ ಆಸ್ಕಿಂಗ್ ಕ್ವಶನ್ಸ್. ಬಟ್ ಹೂ ಹ್ಯಾಸ್ ಡನ್ ಇಟ್? ಈಗ ತಪ್ಪು ಮಾಹಿತಿ ಬಂತು, ಕ್ಷಮೆ ಕೇಳದೆ, ಫೈನ್, ಶಿ ಹ್ಯಾಸ್ ಅಪ್ರೋಚೈಸ್, ಅದನ್ನ ಡಿಸ್ಪ್ಯೂಟ್ ಮಾಡೋದಲ್ಲ, ಇಂಥ ಶಬ್ದಗಳಲ್ಲಿ ಕ್ಷಮೆ ಕೇಳಿ ಹೇಳೋದಲ್ಲ. ಆದರೆ ಜವಾಬ್ದಾರಿ ಯಾರು? ಅಕೌಂಟಬಿಲಿಟಿ.
ಸರ್ ಇದು ಕ್ಷಮೆ ತಪ್ಪು ಯಾರ್ದು ಶಿಕ್ಷೆ ಯಾರಿಗೆ? ಆಲ್ರೈಟ್ ಸರ್, ಕ್ಷಮೆ ಆಯ್ತು, ತಪ್ಪು ಯಾರ್ದು ಶಿಕ್ಷೆ ಯಾರಿಗೆ? ಎಸ್, ಚರ್ಚೆ ಮಾಡೋಣ ಸರ್ ಮುಂದಿನ ಹಂತಗಳಲ್ಲಿ. ನಾನು ಬೇಳೂರು ಗೋಪಾಲ್ ಕೃಷ್ಣ ಇದ್ದಾರೆ, ಸಾಗರ ಶಾಸಕರು. ಸರ್ ನಮಸ್ಕಾರ. ಸದನದಲ್ಲಿ ಇವತ್ತು ಏನೆಲ್ಲ ಆಗಿದೆ ಅನ್ನೋದನ್ನ ತಾವು ಕೂಡ ಗಮನಿಸ್ತಾ ಇದ್ದೀವಿ. ಒಳ್ಳೆ ಅಲ್ಲ, ಪತ್ರಕರ್ತರು ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾವುದೇ ಯೋಜನೆನ ಜಾರಿ ತಂದಾಗ ಹಿಂದೆನೂ 2 ತಿಂಗಳ ಹಿಂದೆ ಕೊಟ್ಟಿದ್ದು ಜಾರಿ ಮಾಡಿ ಕೊಟ್ಟಿದ್ದೀವಿ. ಯಾರಿಗೂ ಮೋಸ ಮಾಡುವಂಥ ಪ್ರಶ್ನೆ ಸರ್ಕಾರದಲ್ಲಿ ಇರೋದಿಲ್ಲ ಅಲ್ವಾ? ಅದು ಹೋಗುತ್ತೆ. ಒಂದೊಂದ್ಸರಿ 2 ತಿಂಗಳ ಹಿಂದೆ ಕೊಟ್ಟಿದ್ದೀವಿ, ಹಬ್ಬದ ಹಿಂದೆ 2-3 ತಿಂಗಳು ಇರ್ಬೇಕಾದ್ರೆ ಕೊಟ್ಟಿದ್ದೀವಿ. ಅದು ಯಾವತ್ತೂ ಇದು ಆನ್ಲೈನ್ ಹೋಗೋದ್ರಿಂದ ಯಾರಿಗೂ ಅದು ತಪ್ಪೋದು, ಅದು ಹೋಗೋದಿಲ್ಲ, ಮಿಸ್ ಆಗೋದಿಲ್ಲ. ಅದು ಏನೋ ವಿಚಾರವಾಗಿ ಅಲ್ಲ, ನಾನು ಚರ್ಚೆ ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷದವರು ಒಪ್ಕೊಂಡಿದ್ದಾರೆ. ಆದ್ರೆ ಏನೋ ಒಂದ್ ತರ ತಪ್ಪು ಆದ ತಕ್ಷಣ ಈ ಗಲ್ಲಿ ಏರ್ಸ್ ತರ ಮಾತಾಡ್ತಾರೆ ಪತ್ರಕರ್ತರು. ವಿಚಾರಣೆ ಹೇಳಿ, ಏನಾಗಿದೆ? ದುಡ್ಡು ಏನು ಹೋಗ್ಬಿಟ್ಟಿದ್ಯಾ? ದುಡ್ಡು ಏನಾರು ಲಕ್ಷ್ಮೀ ಹೆಬ್ಬಾಳ್ಕರ್ ತಿನ್ಕೊಂಡು ಹೋಗ್ಬಿಟ್ಟಿದಾರ ಅಥವಾ ಏನಾಗಿದೆ ನೋಡಿ? ಒಂದೊಂದು ತಿಂಗಳು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಕೊಟ್ಟಿರ್ತೀವಿ, ಅಡ್ಜಸ್ಟ್ಮೆಂಟ್ ಇರ್ತದು ಇರ್ಬೋದಂತಲ್ಲ. ಆದ್ರೆ ಅಲ್ಲ ಮೇಡಮ್ ಅವರೇ, ಇವತ್ತು ಅಸೆಂಬ್ಲಿ ಏನಾಗಿದೆ, ಇವತ್ತು ಅವ್ರು ಕ್ಷಮೆ ಕೇಳಿದ ನಂತರ ಇವತ್ತು ವಿರೋಧ ಪಕ್ಷದವರು ಸಹ ಅದು ಒಪ್ಕೊಂಡಿದ್ದಾರೆ. ಎವಿಡೆಂಟ್ ಗೊತ್ತಾಗ್ತಿದೆ ಮೋಸ ಮಾಡಕ್ ಮಾಡಿದಂತ. ಇವತ್ತು ಒಪ್ಕೊಂಡ ಮೇಲೆ ಕ್ಷಮೆ ಕೇಳಿದ್ರೆ ಒಪ್ಕೊಂಡಿದ್ದಾರೆ ಅವರು. ಇದು ಅವರು ಹೇಳಿದ್ದಾರೆ. ಬೇಲೂರು ಸರ್ ಸರ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಲಿಸನ್ ಟು ಮೀ ಫಸ್ಟ್. ಅವ್ರು ಮಾತಾಡೋದು ಕ್ಲಿಯರ್ ಬರಬೇಕು ಸರ್. ನನ್ನ ಧ್ವನಿ ನಿಮಗೆ ತಲುಪೋದಕ್ಕೆ ಒಂದು ನಿಮಿಷಗಳ ಡಿಲೇ ಇರುತ್ತೆ, ಒಂದು 60 ಸೆಕೆಂಡ್ಸ್ ಡಿಲೇ ಇರುತ್ತೆ. ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ನಾವು ಗಲ್ಲಿಗೇರಿಸೋ ರೀತಿ ಮಾತಾಡ್ತಾ ಇಲ್ಲ, ಅಥವಾ ಗಲ್ಲಿಗೇರಿಸಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನಮಗಂತೂ ಇಲ್ಲ. ಯಾಕೆಂದ್ರೆ ನೀವಾಗ್ಲಿ, ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಏನು ಯಾರೋ ಬೇರೆ ದೇಶದವ್ರೇನಲ್ಲ, ನೀವು ನಮ್ಮ ಕರ್ನಾಟಕದವ್ರೆ. ನಿಮ್ಮನ್ನ ಗಲ್ಲಿಗೇರಿಸೋ ರೀತಿ ಮಾತಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ, ಉದ್ದೇಶನೂ ಇಲ್ಲ. ಆದ್ರೆ ಇದು ಒಂದು ಜವಾಬ್ದಾರಿ ಸರ್. ಇದು ಎಲ್ಲಿಗೆ ದುಡ್ಡು ಹೋಗಿದೆ ಅಂತ ನೀವು ಕೇಳಿದ್ರಿ, ಎಲ್ಲೊಟ್ಟೋಗಿದೆ ದುಡ್ಡು? ಇಲ್ಲ ಅಂತ ನಾನು ಹೇಳಲ್ಲ. ಜವಾಬ್ದಾರಿತೆ ಇದ್ದಕ್ಕೆ ನೋಡಿ, ನಿಮ್ಮ ಮೇಲೆ ಬಹಳ ಗೌರವ ಇದೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಮೇಡಮ್ ಅವರೇ, ನಾವು ದಯವಿಟ್ಟು ಕೇಳಿ ಮೇಡಮ್ ಅವರೇ, ನಮ್ಮ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರಿಗೆ ಬಡವರು ಮುಟ್ಟಿದ್ರಿಂದಲೇ ಬೇರೆ ರಾಜ್ಯದ ಜನರು ಸಹ ಇದನ್ನೇ ಉಪಯೋಗಿಸಿಕೊಂಡು ಚುನಾವಣೆಯನ್ನ ಮಾಡ್ಕೊಂಡು ನೀವೇನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ, ನೀವು ಬಡವ್ರ ಬಗ್ಗೆ ಕೊಡ್ಬೇಕಂತ ಇದ್ದೀರಾ, ಖಂಡಿತ ನಾವು ಕೊಡ್ತೀವಿ. ಅದು ಅದರಲ್ಲಿ ಉಳಿಸೋ ಪ್ರಶ್ನೆ ಯಾರಿಗೂ ಬಿಡುವುದಿಲ್ಲ. ಪ್ರತಿ ಬೇಲೂರವರೇ, ನೀವೇ ಅನೇಕ ಸರ್ತಿ ಬೇಲೂರವ್ರೆ, ನೀವೇ ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಸಾಧ್ಯತೆಗಳ ಬಗ್ಗೆ ಅನೇಕ ಬಾರಿ ಸಂಶಯ ವ್ಯಕ್ತಪಡಿಸಿದ್ದೀರಿ, ಅನೇಕ ಬಾರಿ ಮಾತಾಡಿದಿರಿ ಇದ್ರ ಬಗ್ಗೆ. ಆದ್ರೆ ಇದು ಕೊನೆಗೆ ಈ ತರ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅದನ್ನ ಕೊಟ್ಟಂಗೆ ಮಾಡಿ, ಅಥವಾ ನೀವು ಆತ ಕೊಡದೇ ಇತ್ತು 2 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಕೊಟ್ಟ ಮೊದಲು ಹೇಳ್ಬಿಡ್ಬೋದಿತ್ತು. ಇದನ್ನ ಯು ಶುಡ್ ನಾಟ್ ವೇಟ್ ಫಾರ್ ದ ಕ್ವಶನ್ ಟು ಅರೈಸ್. ನೋಡಿ, ಸದನಕ್ಕೆ ಸುಳ್ಳನ್ನು ಹೇಳಿ ಆಮೇಲೆ ಪ್ರಶ್ನೆ ಕೇಳಿದಾಗ ಸಬು ಬೇಡದಲ್ಲ. ಸರ್ ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ಕೇಂದ್ರ ಸರ್ಕಾರ ನಮ್ಮ ಬಹಳ ಬಾಕಿಗಳನ್ನ ಇಟ್ಕೊಂಡಿದ್ದಾರೆ. ಇವತ್ತು ಅವರು ಕೊಟ್ಟಿಲ್ಲ ಅಂತಲ್ಲ, ಅದು ಕೊಡ್ತಾರೆ. ಒಂದ್ಸರಿ ಕೊಡ್ತಾರೆ ಅವರು. ಹಾಗಂತೇಳಿ ನಾವು ಕೇಂದ್ರ ಸರ್ಕಾರವನ್ನ ನಾವು ತಗೊಳ್ಳೋದಂತ ಸಾಧ್ಯ ಇದ್ದೇ ಇರುತ್ತಲ್ವಾ? ಹಾಗಂತ ಅವ್ರು ಕೊಡಲ್ಲ ಅಂತಲ್ಲ, ಕೊಡ್ತಾರೆ, ಅವ್ರು ನಿಧಾನ ಕೊಟ್ಟಿರ್ತಾರೆ. ಈಗ 2 ತಿಂಗಳನ್ನ ಮಿಸ್ ಮಾಡಿ 3ನೇ ತಿಂಗಳಿಗೆ ಗ್ಯಾರಂಟಿಯನ್ನ ಕೊಟ್ಟಿರೋದು ಸರಿನಾ ತಪ್ಪ? ಅದೇನನ್ನು ಸೂಚಿಸ್ತದೆ? ಸರಿ, ಹೆಚ್ಚು ಕಮ್ಮಿ ಆಗಿರುತ್ತೆ. ಕೊಡಲ್ಲ ಅಂತ ಯಾರು ಹೇಳಿದ್ ನಿಮಗೆ? ಅವ್ರಿಗೆ ಮುಟ್ಟುತ್ತಲ್ಲ ಸರ್. ಕೇಳ್ತಾ ಇದೆ ಮೇಡಮ್. ಸರ್, ತಪ್ಪಾಗಿದೆ, ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ. ಏನ್ ಗೊತ್ತಾ ಸರ್, ಇಲ್ಲಿ ಅದು ಹೆಂಗ ಆಯ್ತು ಅಂತ. ಯಾಕೆಂದ್ರೆ ಇದು ಒಂದು ಸರ್ಕಾರದ ಸಿಸ್ಟಮ್. ಯಾವುದೋ ಒಂದು ರೇಷನ್ ಅಂಗಡಿ ಅಲ್ಲ, ಅಥವಾ ಸೂಪರ್ ಮಾರ್ಕೆಟ್ ಅಂಗಡಿ ಅಲ್ಲ ಸರ್. ಇದು ತಪ್ಪಾಗೋಯ್ತು ಅನ್ನಕ್ಕೆ ಮತ್ತೆ ₹1 ₹2 ವಿಚಾರ ಅಲ್ಲ.
ಆ 2 ತಿಂಗಳು ತಪ್ಪಾಗಿತ್ತು ಅಂದ್ರೆ ಸರ್, ನಾನು ಇವಾಗ ನಿಮ್ಮನ್ನ ಒಂದು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ನಾವು ಯಾರಿಗೂ ಯಾವ ಗ್ಯಾರಂಟಿ ಯೋಜನೆಗಳಿಗೂ ನಮ್ಮ ತಾಯಿಂದರಿಗೆ ಮೋಸ ಮಾಡುವಂತ ಪ್ರಶ್ನೆ ಇಲ್ಲ ಸರ್. ಒಂದ್ ಇದು ನಿಮಿಷ ಯಾರು ಕೇಳಿಸ್ಕೊಳ್ಳಿ ಸರ್, ದಲ್ಲಾಳಿಗಳಿರೋದಲ್ಲ, ಇಲ್ಲಿ ಒಂದ್ ಯಾರು ನಿಮಿಷ ಸರ್. ಇರೋದಲ್ಲ, ನೇರವಾಗಿ ಅವ್ರ ಅಕೌಂಟಿಗೆ ಹೋಗುವಂತ ಕೆಲಸ. ಸರ್ ಕೇಳಿಸ್ಕೊಳ್ಳಿ, ಅದೇ ಕೆಲಸ ಆ 2 ತಿಂಗಳಾಗದೆ 3ನೇ ತಿಂಗಳಲ್ಲಿ ಹೆಂಗಾಯ್ತು? ಇನ್ ಕೇಸ್ ಆ 2 ತಿಂಗಳು ತಪ್ಪಾಗಿದೆ ಅನ್ನೋದಾಗಿದ್ರೆ 3ನೇ ತಿಂಗಳಲ್ಲಿ ಯಾಕೆ ಸರಿಪಡಿಸ್ಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಕಳೆದ 9 ತಿಂಗಳಿಂದ ಈ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತಿದಿರಲ್ಲ, ಕಳೆದ 9 ತಿಂಗಳಿಂದ ಈ ಹೆಚ್ಚು ಕಡಿಮೆಯನ್ನ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ? ನೋಡಿ, 9 ತಿಂಗಳ ಹೆಚ್ಚು ಕಮ್ಮಿ ಅಂತ ಹೇಳಿದ್ದಲ್ಲ ಮೇಡಮ್, ಹಿಂದೆ ಒಂದ್ಸರಿ ಆ ತರ ಆಗಿತ್ತು. ಹಬ್ಬದ ಟೈಮಲ್ಲಿ 1 ತಿಂಗಳ ಬಿಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ ಕೊಟ್ಟಿದ್ರು. ಹಾಗೆ ಈ ನಿಂಬಾಯಲ್ಲೇ ಬಂತಲ್ಲ ಸರ್, ನಿಂಬಾಯಲ್ಲೇ ಬಂತಲ್ಲ ಮಾನ್ಯ ಆ 2 ತಿಂಗಳದ್ದು ಈ 9 ತಿಂಗಳವರೆಗೂ ಯಾಕೆ ಕೊಟ್ಟಿಲ್ಲ ಸರ್? ಅಲ್ಲ ಕೊಡ್ತಾರೆ, ಅಲ್ಲ ಮೇಡಮ್ ಅವರೇ, ಕೊಟ್ಟೆ ಕೊಡ್ತೀವಿ. ಒಂದು ತಿಂಗಳ ಲೇಟ್ ಆದ್ರೆ ಮುಂದಿನ ತಿಂಗಳಿಗೆ ಕೊಡ್ತೀವಿ. ಇದೇನು ಕೊಡಲ್ಲ ಅಂತ ಅಲ್ಲ, ಇದು ಆನ್ಲೈನ್ ಅಲ್ಲಿ ಇದ್ರಲ್ಲಿ ಆನ್ ಗೋಯಿಂಗ್ ವರ್ಕ್ ಇದಂಗೆ ಹೋಗೇ ದುಡ್ಡು ಅಲ್ಲ ಮೇಡಮ್ ಅವರೇ. ಕೇಂದ್ರ ಸರ್ಕಾರದ ಎಷ್ಟೋ ಹಣ ಇವತ್ತು ನಮ್ಮ ಸರ್ಕಾರಕ್ಕೆ ಬರಲಿಲ್ಲ, ಹಂಗಂತಾರೆ ನಾವು ಇವತ್ತು ಅದು ಮಾಡಕ್ಕಾಗತ್ತಾ? ಅದ್ರ ಬಗ್ಗೆ ಹೇಳಿ ಮೇಡಮ್, ಅದ್ರ ಬಗ್ಗೆ ಮಾತಾಡಕ್ ಹೇಳಿ ಅವರಿಗೆ, ಅದ್ರ ಬಗ್ಗೆನೂ ಮಾತಾಡಕ್ ಹೇಳಿ. ಉದ್ಯೋಗ ಖಾತ್ರಿ ದುಡ್ಡು ಬಂದಿಲ್ಲ, ನಬಾರ್ಡಿಂದ ದುಡ್ಡು ಬರಲಿಲ್ಲ, ನಮಗೆ ಸರ್ಕಾರ ಕೊಡುವಂತ ನಮ್ಮ ಪಾಲಿಂದ ದುಡ್ಡು ಬರಲಿಲ್ಲ, ಅದ್ರ ಬಗ್ಗೆನೂ ಕೇಳಿ. ಅದ್ರ ಬಗ್ಗೆನೂ ಕೇಳಿದೀವಿ ಸರ್, ಆದ್ರೆ ಆ ಡಿಬೇಟ್ ಅಲ್ಲಿ ನೀವ್ ಇರ್ಲಿಲ್ಲ ಅಷ್ಟೇನೆ. ಅದನ್ನು ಕೇಳೋಣ ಬೇಲೂರವರು, ನಿಮ್ಮ ಮಾತನ್ನು ಒಪ್ಪೋಣ. ಅದು ಒಂದು ನನ್ನ ಪ್ರಶ್ನೆ. ಅಲ್ಲ, ಇವತ್ತು ಕೇಳಿ, ಅವ್ರನ್ನ ಕೇಳಿ, ಇವತ್ತು ಕೇಳೋಣ ಬಿಡಿ. ಒಂದು ಪ್ರಶ್ನೆ ಉತ್ತರ ಹೇಳಿ ನನಗೆ. ಈಗ ಅಕಸ್ಮಾತ್ ನಮ್ಮ ಮಹೇಶ್ ತೆಂಗಿನಕಾಯಿ ಇದನ್ನು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಸದನ ಪ್ರಶ್ನೆ ಎತ್ತದೇ ಹೋಗಿದ್ರೆ, ಅನೇಕ RTI ಪ್ರಶ್ನೆಗಳಿಗೆ ಹೋಗದೇ ಇದ್ದಿದ್ರೆ ಇದು ಮುಚ್ಚೋಗ್ಬೋದಾಗಿತ್ತಲ್ವಾ? ಇದು ಮುಚ್ಚೋಗುವ ವಿಚಾರ ಅಲ್ವಾ ಇದು? ಯಾಕೆ ಮುಚ್ಚುತ್ತೆ ಸರ್? ಎಲ್ಲಿ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾವುದೇ ಹಣವನ್ನ ಯಾರು ಸರ್ಕಾರದವರು ಮಂತ್ರಿಗಳು ಯಾರು ಹೊರಗೆ ಸಾಧ್ಯನೇ ಇಲ್ಲ. ಇದು ಅವ್ರ ಅಕೌಂಟಿಗೆ ಹೋಗುವಂತದ್ದು ಖಂಡಿತ ಆ ತರ ಆಗೋದಿಲ್ಲ ಸರ್. ಬೇಳೂರು ನೋಡಿ, ಈ ತರ ಪ್ರಶ್ನೆಗಳು ಆ ಸದನದಲ್ಲಿ ಬರ್ತಾನೆ ಇರುತ್ತೆ, ಚರ್ಚೆ ನಡೀತಾ ಇರುತ್ತೆ. ಅದಕ್ಕೆ ಅವರಿಗೆ ಹಕ್ಕುಗಳನ್ನು ಕೊಡೋ ಕೆಲಸ ಮಾಡ್ತಾರೆ. ಮೇಡಮ್ ಅವರೇ, ನಮಗೆ ಕಾಮನ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವರೇ, ಇದನ್ನ ಬಡವರಿಗೆ ಸಿಗುವಂತದ್ದು ಯಾರಿಗೂ ತಪ್ಪಿಸೋ ಪ್ರಶ್ನೆನೇ ಇಲ್ಲ, ಅದು ಕೊಡಬೇಕು. ಆದ್ರೆ 1 ತಿಂಗಳು ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಹಾಕೊಡುವಂತದ್ದು ಮಾಡ್ತಾರೆ. ಸರ್, ಒಂದ್ 5 ನಿಮಿಷ ಸಮಾಧಾನವಾಗಿ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ನನ್ನ ಧ್ವನಿ ನಿಮಗೆ ತಲುಪೋದಕ್ಕೆ ಸ್ವಲ್ಪ ಡಿಲೇ ಇದೆ. ಸಮಾಧಾನ ಇದ್ದೇನೆ. ಉಪಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು, ಬೇರೆ ಏನ್ ಮಾತಾಡಿದ್ರು ಹೇಳ್ಬೇಕಲ್ಲ ಸರ್. ಈಗ ನೀವು ನೇರವಾಗಿ ಮಾತಾಡೋರು, ತಪ್ಪನ್ನ ತಪ್ಪು ಅಂತ ಖಂಡಿಸೋರು. ನಾನು ಇವತ್ತು ನೀವೊಬ್ಬ ಶಾಸಕನಾಗಿ ಮಾತ್ರ ನಾನು ನಿಮ್ ಹತ್ರ ಮಾತನಾಡ್ತಾ ಇಲ್ಲ, ಒಬ್ಬ ಜನರ ಸೇವಕನಾಗಿ ಕೂಡ ನಾನು ನಿಮ್ ಹತ್ರ ಮಾತಾಡ್ತಿದ್ದೀನಿ. ತಪ್ಪನ್ನ ತಪ್ಪು ಅಂತ ನೀವು ನೇರವಾಗಿ ಒಪ್ಕೊಳ್ಳೋ ಸ್ವಭಾವ ನಿಮಗಿದೆ ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ಫಸ್ಟ್ ಫುಲ್. ಖಂಡಿತ ಸರ್, ನೀವಂದ್ರಿ 1 ತಿಂಗಳು ಲೇಟ್ ಆದ್ರೆ ಇನ್ನೊಂದು ತಿಂಗಳು ಅದನ್ನ ಮಾಡಿ ಕೊಡ್ತಾರೆ ಅಂತ ನೀವು ಹೇಳಿದ್ರಿ. ಆ 1 ತಿಂಗಳು ಲೇಟ್ ಆಗಿದ್ದನ್ನ ಇನ್ನೊಂದು ತಿಂಗಳಿಗೆ ಮಾಡ್ಬಿಟ್ಟಿದ್ರೆ ಈ ವಿಚಾರ ಇವತ್ತು ಸದನದ ತನಕ ಬರ್ತಾ ಇರ್ಲಿಲ್ಲ. ಫೆಬ್ರವರಿ ಮಾರ್ಚ್ ಅಂದ್ರೆ ವರ್ಷದ ಆರಂಭದಲ್ಲಿ ಮಿಸ್ ಆದಂತದ್ದು ವರ್ಷದ ಕೊನೆವರೆಗೂ ಇನ್ನೂ ಜಮೆ ಆಗಿಲ್ಲ ಅಂತಂದ್ರೆ ಇಷ್ಟು ತಿಂಗಳು ಯಾಕೆ ವಿಚಾರ ಸುಮ್ನಿತ್ತು? ಯಾಕೆ ವಿಚಾರನ ಪ್ರಸ್ತಾಪ ಮಾಡ್ಲಿಲ್ಲ? ಯಾಕೆ ವಿಚಾರನ ಹೇಳಲಿಲ್ಲ? ಮತ್ತು ಆ 2 ತಿಂಗಳ ದಿನ ವರ್ಷದ ಕೊನೆ ಬಂದ್ರು ಇನ್ನು ಯಾಕೆ ದುಡ್ಡು ಹಾಕಿಲ್ಲ? ಫೆಬ್ರವರಿ ಯಾವ ಫೆಬ್ರವರಿ ಮೇಡಮ್ ಅವರೇ ನೀವು ಹೇಳ್ತಾ ಇದ್ದೀರಿ? 2025 ಫೆಬ್ರವರಿ ಸರ್. ಅಲ್ಲ, ಅವರಿಗೆ ವಿಷಯನೇ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ.